ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ವಿರುದ್ಧ ಬಿಜೆಪಿ ನಾಯಕರು ಮುಗಿ ಬೀಳ್ತಾ ಇದ್ದಾರೆ. ಬಿಜೆಪಿಯವರು ಬ್ರಿಟಿಷರ ಬೂಟು ನೆಕ್ಕೋರು. ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಬಿಜೆಪಿಯಲ್ಲಿ ಯಾವ ಬ್ರಿಟಿಷರು ಕೂಡ ಅಧ್ಯಕ್ಷರಾಗಿಲ್ಲ ಅಂತ ಕುಟುಕ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿಯ ಮೊದಲ ಅಧ್ಯಕ್ಷರೇ ಬ್ರಿಟಿಷರು. ಹೂ ಇಸ್ ದ ಫೌಂಡರ್ ಆಫ್ ಕಾಂಗ್ರೆಸ್ ಪಾರ್ಟಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಹಾಗಾದ್ರೆ ನೀವು ನಿಮ್ಮ ಅಧ್ಯಕ್ಷರ ಬೂಟನ್ನ ನೆಕ್ಕಿದ್ರಾ ಅಂತ ಪ್ರಶ್ನೆಯನ್ನ ಕೂಡ ಬಿಜೆಪಿ ನಾಯಕರು ಕೇಳೋ ಮೂಲಕ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರಿಗೆ ಟಾಂಗ್ ಕೊಡೋ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಕಾಂಗ್ರೆಸ್ನವರು ಟಿಪ್ಪು ಸುಲ್ತಾನ್ ಪಾರ್ಟಿ ಅಲ್ಲ. ಕಾಂಗ್ರೆಸ್ ಅವರು ಬ್ರಿಟಿಷರ ವಿರುದ್ಧ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅವ್ರ ಪರ ಇದ್ದೀವಿ. ಬ್ರಿಟಿಷರ ಪರ ಇದ್ದವರ ವಿರುದ್ಧ ನಾವಿದ್ದೀವಿ. ಇವರೆಲ್ಲರೂ ಸಹ ಯಾರು ಟಿಪ್ಪು ಸುಲ್ತಾನ್ನ ಪಕ್ಷದವರು ಅಂತಾರೆ, ಇವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನೆಕ್ತಾ ಇದ್ದವರು. ಆದ್ದರಿಂದ ಇವರಿಂದ ನಾವು ಕಲಿಬೇಕಾದಿಲ್ಲ. ಇವರೆಲ್ಲ ಬ್ರಿಟಿಷರ ಬೂಟ್ ನೆಕ್ದವರು. ಇವ್ರು ನಮಗೆ ಹೇಳ್ಕೊಡೋದು ಬೇಡ, ನಾವು ಟಿಪ್ಪು ಸುಲ್ತಾನ್ ಫಾಲೋ ಮಾಡ್ತೀವಿ, ಇನ್ನೊಬ್ಬರು ಫಾಲೋ ಮಾಡ್ತೀವಿ ಅಂತ ಹೇಳಿ. ಬ್ರಿಟಿಷ್ ಬೂಟ್ ನೆಕ್ದವರು ಯಾರು ಅಂತ ಕಾಂಗ್ರೆಸ್ ಪಾರ್ಟಿಯವರು ಹೇಳಬೇಕು. ಕಾಂಗ್ರೆಸ್ ಪಾರ್ಟಿಯ ಸ್ಥಾಪಕ ಅಧ್ಯಕ್ಷ ಬ್ರಿಟಿಷವರೇ. ಸ್ಥಾಪಕ ಅಧ್ಯಕ್ಷ ಬ್ರಿಟಿಷವ್ರು ಮಾಡ್ಕೊಂಡ್ಮೇಲೆ ಯಾರು ನೆಕ್ಕಿರ್ತಾರೆ ಬೂಟು? ನಾವು ಹೋಗೋಣ ಕಾಂಗ್ರೆಸ್ ಪಾರ್ಟಿಗೆ? ಇವರೇ ಕಾಂಗ್ರೆಸ್ ಅವರೇ, ನಾವು ಹೋಗ್ಬೇಕಾ? ಮತ್ತು ಟಿಪ್ಪು ಸುಲ್ತಾನ್ ಇದ್ದಾರ, ಅವರೊಬ್ಬ ಮತಾಂಧ. ಮತ್ತು ಅವನು ಮಕ್ಕಳನ್ನು ಅಡವಿಟ್ಟು ಬ್ರಿಟಿಷರ ಬೂಟ್ನ ನೆಕ್ಕಿದ್ಕೋಸ್ಕರ ತಾನೇ ಮಕ್ಕಳು ಅಡವಿಟ್ಟಿದ್ದು. ಇಲ್ಲಾಂದರೆ ಹೋರಾಟ ಮಾಡಬೇಕು. ಅದು ಸಾಯೋವರೆಗೂ ನಾನು ಹೋರಾಟ ಮಾಡ್ತೀನಿ. ಬೇಕಾದಷ್ಟು ಹಿಂದೂಗಳು ಹೋರಾಟ ಮಾಡಿದ್ರಲ್ಲ. ಯಾರು ಬೂಟ್ ನೆಕ್ಕೋರು, ಯಾರು ಬ್ರಿಟಿಷರ ಪರ ಇದ್ರು, ಯಾರು ಮೌಂಟ್ ಬ್ಯಾಟನ್ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರು, ಯಾರು ಮೌಂಟ್ ಬ್ಯಾಟನ್ ಅವರ ಕುಟುಂಬದ ಜೊತೆ ಇದ್ರು, ಇದೆಲ್ಲ ಕೂಡ ದೇಶದ ಚರಿತ್ರೆಯಲ್ಲಿ ಇದೆ. ಇದನ್ನು ಮತ್ತೆ ಕೆದಕಕ್ಕೆ ಬರಬೇಡಿ ಹರಿಪ್ರಸಾದ್ ಅವರೇ. ಕೆದಕಕ್ಕೆ ಬಂದ್ರೆ ನಿಮ್ಮ ಮುಖಕ್ಕೆ ಮಸಿ ಆಗುತ್ತೆ ಬಿಟ್ರೆ ಅದು ಬೇರೆನೂ ಆಗಲ್ಲ. ಯಾರ ಬಗ್ಗೆ ಮಾತಾಡಿದ್ದಾರೆ? ಬ್ರಿಟಿಷರನ್ನ ಅವ್ರು ಯಾವಾಗ ಕಂಡಿದ್ರು? ನಮ್ಮನ್ನ ಅವ್ರು ಯಾವಾಗ ಕಂಡಿದ್ರು? ನಮ್ಮ ಹಿರಿಯರ ಹೋರಾಟವನ್ನು ಅವ್ರು ಯಾವಾಗ ಕಂಡಿದ್ರು? ಅದಂತೂ ನಂಗೆ ಗೊತ್ತಿಲ್ಲ. ಮತ್ತೆ ಯಾವ ಚರಿತ್ರೆ ಅವರು ಓದಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಬಿಕೆ ಹರಿಪ್ರಸಾದ್ ಅವರು ಈಗ ಅವ್ರನ್ನ ಯಾರು ಬೂಟು ಅಂತ ಮಾತಾಡ್ತಿದ್ದಾರೆ, ಕಾಂಗ್ರೆಸ್ ಪಾರ್ಟಿಯೊಳಗೆ ಅವ್ರಿಗೆ ಬೂಟಿನಕ್ಕಿಂತ ಕಡಿಮೆ ಮಾಡಿದ್ದಾರೆ. ಸೊ ಅವ್ರಿಗೆ ಕಾಂಗ್ರೆಸ್ ಪಾರ್ಟಿಗೆ ಅವ್ರು ಹೇಳಿದ್ದಾರೆ, ಅವರು ಇಂಡೈರೆಕ್ಟಾಗಿ ಕಾಂಗ್ರೆಸ್ ಪಾರ್ಟಿಗೆ ಹೇಳಿದ್ದಾರೆ ಅವರು. ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿಯ ಪ್ರೆಸೆಂಟ್ ಲೋಕಲ್ ಲೀಡರ್ಶಿಪ್ಗೆ ಅವ್ರು ಹೇಳಿದ್ದಾರೆ. ಅವರು ಕಾಂಗ್ರೆಸ್ ಪಾರ್ಟಿಯವರು ಅವ್ರಿಗೆ ಆ ರೀತಿ ಮಾಡಿರೋದ್ರಿಂದ ಆ ರೀತಿ ಅವ್ರು ಹೇಳ್ತಾರೆ. ಪಾಪ ಹರಿಪ್ರಸಾದ್ ಅವರ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಸೂಚನೀಯಾಗಿದೆ. ಅವರ ಲೀಡರ್ ಮೆಚ್ಚೋ ಸಲುವಾಗಿ ಇಷ್ಟು ಕೀಳುಮಟ್ಟದ ಮಾತುಗಳನ್ನು ಅವ್ರು ಆಡ್ತಾ ಇದ್ದಾರೆ. ಇದು ಅವರ ಬುದ್ಧಿಮಟ್ಟ ತೋರಿಸ್ತದೆ. ಕಾಂಗ್ರೆಸ್ಸು ಈಗಾಗಲೇ